ರಾಮ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಧರ್ಮದ ಸ್ವರೂಪ. ಧರ್ಮ ಅಂದ್ರೆ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಅದೇ ರೀತಿಯಾಗಿ ನಡೆದುಕೊಳ್ಳುವುದಕ್ಕೆ ಧರ್ಮ ಅಂತ ಕರೆದರು. ಆದ್ರೆ ರಾಮ ಎಂದೂ ಕೂಡ ಯಾವ ವ್ಯಕ್ತಿಗೂ ಕೂಡ ರಾಮನ ಇಡೀ ಪಾತ್ರದಲ್ಲಿ ಉಪದೇಶವಿಲ್ಲ. ನೀನು ಹೀಗೆ ನಡೆ ಅಂತ ಯಾರಿಗೂ ಆತ ಉಪದೇಶ ಮಾಡಿಲ್ಲ. ಆತ ಮಾಡಿದ್ದೇನು, ತಾನು ನಡೆದು ತೋರಿಸಿರುವಂಥದ್ದು. ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ನದಿಯಲ್ಲಿ ಇರತಕ್ಕಂಥ ಒಂದು ಹನಿ ನೀರು ಕೂಡ ಅಲ್ಲಿ ಕಲುಷಿತವಾಗದಂತೆ ನೀನು ಸ್ನಾನ ಮಾಡಬೇಕು. ಅದು ಧರ್ಮ. ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಂಡಿರತಕ್ಕಂಥದ್ದು ಏನು ಅಂತಂದ್ರೆ, ಭಾರತ ಎಂದಿದ್ದರೂ ಹಿಂದೂ ರಾಷ್ಟ್ರವೇ. ಭಾರತದಲ್ಲಿ ಅತ್ಯಂತ ಪವಿತ್ರವಾಗಿ ನಾವು ಪೂಜಿಸುವಂತಹ ಒಂದು ತತ್ವ ಅಂದ್ರೆ ಏನು, ಹೆಣ್ಣು. ಇವತ್ತಿಗೂ ಕೂಡ ನೀವು ಅಫ್ಘಾನಿಸ್ತಾನದಂತಹ ಸ್ಥಳಗಳಿಗೆ ಹೋದ್ರೆ ಓಪನ್ ಮಾರ್ಕೆಟ್ ಅಲ್ಲಿ ಒಂದು ಕಡೆ ಕುರಿಯನ್ನ ಕಟ್ಟಿರ್ತಾರೆ, ಇನ್ನೊಂದು ಕಡೆ ಹೆಣ್ಣು ಮಕ್ಕಳನ್ನ ಇಟ್ಟಿರ್ತಾರೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ. ನಾನು ಶ್ವೇತಾ. 2024 ಜನವರಿ 22 ಈ ಒಂದು ದಿನಾಂಕ ಭಾರತದ ಇತಿಹಾಸದ ಪುಟಗಳಲ್ಲಿ ಸೇರುತ್ತೆ. ಯಾಕಂದ್ರೆ ಈ ಒಂದು ದಿನಾಂಕದಂದು ನಮ್ಮ ಅಯೋಧ್ಯೆಯ ಶ್ರೀರಾಮ ಮಂದಿರ ಉದ್ಘಾಟನೆಯಾಗ್ತಾ ಇದೆ. ಸೊ ಇದ್ರ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿ ಇರೋದಿಲ್ಲ. ಹಾಗೂ ಭಾರತದ ಕುರಿತಾಗಿ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಪರಮಾತ್ಮ ಗುರೂಜಿ ಅವರು. ಬನ್ನಿ ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಧನ್ಯವಾದ. ಗುರೂಜಿ, ಮೊದಲಿಗೆ ಅಯೋಧ್ಯೆ ಶ್ರೀರಾಮ ಮಂದಿರ ಹಲವಾರು ವರ್ಷಗಳ ಹೋರಾಟ ಅಂತಾನೆ ಹೇಳ್ಬೋದು. ಆ ಹೋರಾಟಕ್ಕೆ ಜಯ ಸಿಕ್ಕಿದೆ. ಸೊ ನಿಮ್ಗೆ ಏನ್ ಅನಿಸ್ತಾ ಇದೆ ಗುರೂಜಿ? ರಾಮ ಮಂದಿರ ಅನ್ನುವಂಥದ್ದು ಸುಮಾರು 500 ವರ್ಷಗಳ ಸುದೀರ್ಘವಾಗಿರತಕ್ಕಂಥ ಹೋರಾಟಕ್ಕೆ ಸಿಕ್ಕಿರುವಂತಹ ಒಂದು ಅದ್ಭುತವಾಗಿರತಕ್ಕಂಥ ಜಯ. ಈ ಹೋರಾಟಕ್ಕೆ ಸಿಕ್ಕಿದ ಜಯ ಅನ್ನೋದಕ್ಕಿಂತಲೂ ನಾನು ಯಾವಾಗಲೂ ಹೇಳುವಂಥದ್ದು ಏನು ಅಂತಂದ್ರೆ, ನಮ್ಮ ಇಡೀ ಸನಾತನ ಧರ್ಮದ ಪುನರುತ್ಥಾನಕ್ಕೆ ಸಿಕ್ಕಿರುವಂತಹ ಒಂದು ಅದ್ಭುತವಾದಂತಹ ಸ್ವರ್ಣಯುಗದ ಪ್ರಾರಂಭ ಅಂತ. ಅಂದ್ರೆ ಅಯೋಧ್ಯ ರಾಮ ಮಂದಿರ ಇದು ಕೇವಲ ಒಂದು ಮಂದಿರ ಅಲ್ಲ, ಇದು ಭಾರತೀಯ ಪ್ರತಿಯೊಬ್ಬ ಸನಾತನೀಯನ ಒಂದು ಸ್ವಾಭಿಮಾನ. ಆ ಸ್ವಾಭಿಮಾನಕ್ಕೆ ಸಿಕ್ಕಿರತಕ್ಕಂಥ ಒಂದು ಮೂರ್ತ ಸ್ವರೂಪ ಇದು. ಹಾಗಾಗಿ ಇದು ಒಂದು ರೀತಿಯಲ್ಲಿ ಕೇವಲ ಮಂದಿರ ಅಂತಲ್ಲ, ಇಡೀ ಭಾರತದ ಸ್ವರ್ಣಯುಗದ ಪ್ರಾರಂಭ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಭಾರತ ಅಂತ ಬಂದಾಗ ಭವ್ಯ ಭಾರತ ಪರಿಕಲ್ಪನೆ ಅಂತ ಹೇಳ್ತಾರೆ. ಸೊ ಭವ್ಯ ಭಾರತದ ಪರಿಕಲ್ಪನೆ ಅಂದ್ರೆ ಏನು? ಭವ್ಯ ಭಾರತದ ಪರಿಕಲ್ಪನೆ ಅಂತಂದ್ರೆ ಅದಕ್ಕೆ ಇನ್ನೊಂದು ಹೆಸರಿದೆ, ರಾಮರಾಜ್ಯ ಅಂತ. ತಾವು ಕೇಳಿರಬಹುದು, ಎಲ್ಲರೂ ರಾಮರಾಜ್ಯ ನಿರ್ಮಾಣ ಆಗಬೇಕು ಅಂತ ಹೇಳ್ತಾ ಇರ್ತಾರೆ. ಏನು ರಾಮರಾಜ್ಯ ಅಂತಂದ್ರೆ, ವಾಸ್ತವಿಕವಾಗಿ ಅದಕ್ಕೆ ಈ ವಾಲ್ಮೀಕಿ ಮಹರ್ಷಿ ಅನ್ನುವಂಥವನು ನಾರದ ಮಹರ್ಷಿಗೆ ಕೇಳ್ತಾನೆ, ಈ ಜಗತ್ತಿನಲ್ಲಿ ಯಾರು ಹಾಗಾದ್ರೆ ಈ ಧರ್ಮದಿಂದ ನಡೆದುಕೊಂಡಂತ ವ್ಯಕ್ತಿ ಯಾರು ಅಂತ. ಅದೊಂದು ರಾಮಾಯಣ ಪ್ರಾರಂಭ ಆಗೋದೇ ಹಾಗೆ. ಅಲ್ಲಿ ಆಗ ನಾರದ ಮಹರ್ಷಿ ಒಂದು ಹೇಳ್ತಾನೆ, ರಾಮೋ ವಿಗ್ರಹವಾನ್ ಧರ್ಮ. ರಾಮ ಅಂತಂದ್ರೆ ಬೇರೆ ಯಾರು ಅಲ್ಲಪ್ಪ, ರಾಮ ಅಂತಂದ್ರೆ ಅವನು ಧರ್ಮದ ಸ್ವರೂಪನಾಗಿ, ಧರ್ಮವೇ ಒಂದು ವಿಗ್ರಹದ ರೂಪದಲ್ಲಿ, ಮೂರ್ತ ರೂಪದಲ್ಲಿ ಹುಟ್ಟಿ ಬಂದಿರತಕ್ಕಂಥ ಏನು ರಾಮನಿದ್ದಾನೆ ಅವನೇ ಧರ್ಮನಾಗಿದ್ದಾನೆ. ಅದೇ ಅವನ ಸ್ವರೂಪವೇ ಧರ್ಮದ ಸ್ವರೂಪವಾಗಿದ್ದಾವೆ. ಧರ್ಮ ಒಂದು ವೇಳೆ ಒಂದು ರೂಪವನ್ನ ತೆಗೆದುಕೊಂಡ್ರೆ ಅದು ಯಾವ ರೂಪವನ್ನ ತೆಗೆದುಕೊಳ್ಳುತ್ತೆ ಅಂತಂದ್ರೆ ಅದು ರಾಮಚಂದ್ರನ ರೂಪವನ್ನ ತೆಗೆದುಕೊಳ್ಳುತ್ತೆ. ಹಾಗಾಗಿ ರಾಮ ಅನ್ನುವಂಥದ್ದು ಕೇವಲ ಒಬ್ಬ ರಾಜನಲ್ಲ, ಅವನು ಅಥವಾ ಯಾವುದೋ ಒಂದು ದೇವತೆ ಅಥವಾ ದೇವರು ಅಂತ ಪೂಜೆ ಮಾಡುವುದಷ್ಟೇ ಅಲ್ಲ. ರಾಮ ಅಂತಂದ್ರೆ ಇಡೀ ಸಮಗ್ರ ಭಾರತೀಯತೆ ಅಂತ ಅರ್ಥ. ಭಾರತದ ಸ್ವರೂಪವೇ ರಾಮ, ರಾಮನ ಸ್ವರೂಪವೇ ಭಾರತ. ಹಾಗಾದ್ರೆ ಯಾಕೆ ರಾಮನ ಸ್ವರೂಪ ಭಾರತ? ಇವತ್ತು ಭಾರತೀಯ ಯಾವ ರೀತಿಯಲ್ಲಿ ಜೀವನ ಮಾಡಬೇಕು ಅಂತ ಆತ ಏನಾದರೂ ಒಂದು ಪರಿಕಲ್ಪನೆಯನ್ನ ಮಾಡಿಕೊಂಡರೆ, ಅಥವಾ ಒಂದು ತಾಯಿ ತನ್ನ ಮಗ ಯಾವ ರೀತಿಯಾದಂತಹ ಮಗನಾಗಿರಬೇಕು ಅಂತ ವಿಚಾರ ಮಾಡಿದ್ರೆ ಅವಳು ಹೇಳ್ತಾಳೆ, ರಾಮಚಂದ್ರನಂತಹ ಮಗ ನನಗಾಗಬೇಕು. ರಾಮ ನೋಡಿ, ಯಾವ ದೃಷ್ಟಿಕೋನದಲ್ಲಿ ನೋಡಿದರೂ ಆತ ಪರಿಪೂರ್ಣ ವ್ಯಕ್ತಿ. ಅದಕ್ಕಾಗಿ ಬೇರೆ ಯಾರಿಗೂ ಕೂಡ ರಾಮನ ಹಾಗೆ ಮರ್ಯಾದಾ ಪುರುಷೋತ್ತಮ ಅಂತ ಯಾರನ್ನೂ ಕೂಡ ಕರೀಲಿಲ್ಲ. ಯಾಕೆ ಅಂದ್ರೆ ರಾಮನಲ್ಲಿ ಮಾತ್ರ ಸಂಪೂರ್ಣವಾಗಿರ್ತಕ್ಕಂತಹ ಗುಣಲಕ್ಷಣಗಳನ್ನ ನಾವು ನೋಡಬಹುದು, ಧರ್ಮದ ಸ್ವರೂಪವನ್ನ ನೋಡಬಹುದು. ರಾಮ ಆದರ್ಶವಾದಂಥ ರಾಜ, ರಾಮ ಆದರ್ಶವಾದಂಥ ಪುತ್ರ, ರಾಮ ಆದರ್ಶವಾದಂಥ ಪತಿ, ರಾಮ ಆದರ್ಶವಾದ ಅಣ್ಣ, ರಾಮ ಆದರ್ಶವಾದಂತಹ ಭಗವಂತ, ರಾಮ ಆದರ್ಶವಾದಂಥ ಶತ್ರು, ರಾಮ ಆದರ್ಶವಾದಂತಹ ಮಿತ್ರ. ರಾಮ ಅನ್ನುವಂಥವನು ವಾಸ್ತವಿಕವಾಗಿ ಪ್ರತಿ ಒಂದು ಹಂತದಲ್ಲಿಯೂ ಕೂಡ ಒಬ್ಬ ಧರ್ಮಾತ್ಮನಾಗಿರ್ತಕ್ಕಂಥ ವ್ಯಕ್ತಿ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಅನ್ನುವುದನ್ನ ಪ್ರತ್ಯಕ್ಷವಾಗಿ ತನ್ನ ಸ್ವರೂಪದಿಂದ, ತನ್ನ ಏನು ನಡವಳಿಕೆಯಿಂದ ತೋರಿಸಿಕೊಟ್ಟಂಥವು. ನಾವು ರಾಮನನ್ನ ಮತ್ತು ಕೃಷ್ಣನನ್ನ ಎರಡೂ ಸ್ವರೂಪಗಳು ಒಂದೇ.
ಭಗವಂತ ಶ್ರೀಮನ್ ನಾರಾಯಣನ ಸ್ವರೂಪವೇ ರಾಮನಾಗಿ ಬಂತು, ಅವನ ಸ್ವರೂಪವೇ ಕೃಷ್ಣನಾಗಿ ಬಂತು ಅಂತ ನಾವು ಸಾಕಷ್ಟು ಕೇಳ್ತೇವೆ. ಆದರೆ ಕೃಷ್ಣನನ್ನ ಸ್ವರೂಪವೇ ಬೇರೆ, ರಾಮನ ಸ್ವರೂಪವೇ ಬೇರೆ. ರಾಮ ಇಡೀ ಜನ್ಮ ತಾನು ನಡೆದುಕೊಳ್ತಾನೆ, ಆದರೆ ಎಲ್ಲೂ ಕೂಡ ಯಾರಿಗೂ ಕೂಡ ಉಪದೇಶವನ್ನ ಮಾಡೋದಿಲ್ಲ. ಆದರೆ ಕೃಷ್ಣ ಹಾಗಲ್ಲ. ಕೃಷ್ಣ ಆತ ನಡೆದುಕೊಳ್ತಾನೋ ಬಿಡ್ತಾನೋ ಅದು ಪ್ರಶ್ನೆ ಇನ್ನೊಂದು, ಆದರೆ ಆತ ಉಪದೇಶವನ್ನ ಮಾಡ್ತಾನೆ. ಅವನು ಉಪದೇಶ ಮಾಡಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಶ್ರೀಮದ್ ಭಗವದ್ಗೀತಾ ಅನ್ನುವಂಥದ್ದು. 700 ಶ್ಲೋಕಗಳ ಭಗವದ್ಗೀತೆಯನ್ನ ಆತ ಇಡೀ ಸಮಸ್ತ ಜಗತ್ತಿಗಾಗಿ ಆತ ಉಪದೇಶ ಮಾಡ್ತಾನೆ. ಆದರೆ ರಾಮ ಎಂದೂ ಕೂಡ ಯಾವ ವ್ಯಕ್ತಿಗೂ ಕೂಡ ರಾಮನ ಇಡೀ ಪಾತ್ರದಲ್ಲಿ ಉಪದೇಶವಿಲ್ಲ. ನೀನು ಹೀಗೆ ನಡೆ ಅಂತ ಯಾರಿಗೂ ಆತ ಉಪದೇಶ ಮಾಡಿಲ್ಲ. ಆತ ಮಾಡಿದ್ದೇನು, ತಾನು ನಡೆದು ತೋರಿಸಿರುವಂಥದ್ದು. ಪ್ರತ್ಯಕ್ಷವಾಗಿ ತಾನು ಯಾವ ರೀತಿಯಾಗಿ ನಡೆದಿದ್ದಾನೋ ಆ ರೀತಿ ಅವನ ನಡವಳಿಕೆಯೇ, ಅವನ ಜೀವನವೇ ಇಡೀ ಜಗತ್ತಿಗೆ ಒಂದು ಪಾಠ ಅಥವಾ ಒಂದು ಧರ್ಮಬೋಧೆ ಅನ್ನುವಂಥದ್ದು. ಅದಕ್ಕಾಗಿ ರಾಮ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಧರ್ಮದ ಸ್ವರೂಪ. ಹಾಗಾಗಿ ಭಾರತೀಯರಿಗೆ ರಾಮ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಆಗತ್ತೆ. ರಾಮನ ಒಂದು ಸ್ವರೂಪದ ಮುಖಾಂತರ ಭಾರತೀಯರು ತಮ್ಮ ಸ್ವರೂಪವನ್ನ ಕಳೆದುಕೊಳ್ಳಬೇಕಾಗಿದೆ. ಭಾರತೀಯ ಪ್ರಜೆ ಹೇಗಿರಬೇಕು ಅಂದ್ರೆ ರಾಮನ ಹಾಗಿರಬೇಕು. ಭಾರತೀಯ ರಾಜರು ಹೇಗಿರಬೇಕು ಅಂದ್ರೆ ರಾಮನ ಹಾಗೆ ಇರಬೇಕು. ರಾಮ ಈ ಭಾರತ ಅನ್ನುವಂಥದ್ದು ಭವ್ಯ ಭಾರತವಾಗಬೇಕು. ಭವ್ಯ ಭಾರತ ಅಂದ್ರೆ ಅರ್ಥ ಏನು? ಇಲ್ಲಿ ಭವ್ಯ ಭಾರತ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಬ್ಬ ಜ್ಞಾನಿ ಆಗಿರಬೇಕು, ತಿಳುವಳಕಸ್ತನಾಗಿರಬೇಕು. ನಾವು ಇವತ್ತು ಏನ್ ತಿಳ್ಕೊಳ್ತೇವೆ ಭವ್ಯವತೆ ಅಂತಂದ್ರೆ, ಈಗ ಅಮೆರಿಕಾದಲ್ಲಿಯೂ ಕೂಡ ಭವ್ಯತೆ ಇದೆ. ನಮಗಿಂತಲೂ ಶ್ರೀಮಂತವಾದಂತಹ ರಾಷ್ಟ್ರ ಅಮೆರಿಕ ಅಂತ ಹೇಳ್ತೀವಿ. ದೊಡ್ಡದಾಗಿರ್ತಕ್ಕಂತಹ ಒಂದು ಕಟ್ಟಡಗಳು ಅಲ್ಲಿದ್ದಾವೆ. ಇನ್ಫ್ರಾಸ್ಟ್ರಕ್ಚರ್ ಬಹಳ ಅದ್ಭುತವಾಗಿ ನಿರ್ಮಾಣ ಆಗಿದೆ. ಬಹಳ ಸುಂದರವಾಗಿರ್ತಕ್ಕಂಥ ರೋಡುಗಳಿದ್ದಾವೆ. ಆದ್ರೆ ಅದನ್ನ ರಾಮರಾಜ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಕೇವಲ ವಸ್ತುಗಳಿಂದ ರಾಮರಾಜ್ಯದ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಕೇವಲ ಹಣದಿಂದ ರಾಮರಾಜ್ಯದ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ರಾಮರಾಜ್ಯದ ನಿರ್ಮಾಣ ಯಾವಾಗ ಆಗ್ತದೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಆತ್ಮವನ್ನ ಜಾಗೃತ ಮಾಡಿಕೊಂಡಾಗ, ಪ್ರತಿಯೊಬ್ಬನಲ್ಲಿಯೂ ಕೂಡ ಒಂದು ಧರ್ಮ ಅನ್ನುವಂಥದ್ದು ನೆಲೆಗೊಂಡಾಗ ರಾಮರಾಜ್ಯ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ. ಈ ಒಂದು ರಾಜ್ಯ ಭಾರತ ಆಗಬೇಕು, ಈ ಒಂದು ಭವ್ಯ ಭಾರತದ ನಿರ್ಮಾಣ ಆಗಬೇಕು. ಬಾಹ್ಯವಾದ ವಸ್ತುಗಳ ನಿರ್ಮಾಣದ ಜೊತೆಗೆ ಆಂತರಿಕವಾಗಿರತಕ್ಕಂತಹ ನಮ್ಮ ಮನಸ್ಸಿನ ನಿರ್ಮಾಣ ಆಗಬೇಕು. ಅಂದಾಗ ರಾಮರಾಜ್ಯದ ನಿರ್ಮಾಣ ಆಗತ್ತೆ. ಅಂದಾಗ ಭವ್ಯ ಭಾರತ ಅನ್ನುವಂಥದ್ದು ನಿರ್ಮಾಣ ಆಗತ್ತೆ. ಅಂದಾಗ ಇಡೀ ವಿಶ್ವಕ್ಕೆ ವಿಶ್ವಗುರುವಾಗಿ ಭಾರತ ಮತ್ತೊಮ್ಮೆ ವಿಜೃಂಭಿಸುವಂತಹ ಒಂದು ಸಮಯ ಅನ್ನುವಂಥದ್ದು ಮತ್ತೆ ಬರುತ್ತೆ. ಅಂತಹ ಸಮಯ ಬರಲಿಕ್ಕೆ ಈ ರಾಮ ಮಂದಿರದ ನಿರ್ಮಾಣ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಅಡಿಪಾಯ. ನೀವು ಹೇಳಿದ್ರಿ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಧರ್ಮ ಅನ್ನೋದು ನೆಲೆ ನಿಲ್ಬೇಕು ಅಂತ. ಸೊ ಧರ್ಮ ಅಂದ್ರೆ ಏನು ಗುರುಜಿ? ತುಂಬಾ ಜನ ಧರ್ಮವನ್ನ ತಪ್ಪು ತಿಳ್ಕೊಂಡು ಬೇರೆ ಬೇರೆ ದಾರಿಯಲ್ಲಿ ಹೋಗೋದನ್ನ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಸೊ ಧರ್ಮ ಅಂದ್ರೆ ಏನು? ಧರ್ಮಂ ಧಾರಯತಿ ಇತಿ ಧರ್ಮ ಅಂತ, ಧರ್ಮವನ್ನ ಧಾರಣೆ ಮಾಡುವುದು ಧರ್ಮ ಅಂತ. ನಮ್ಮಲ್ಲಿ ಸಾಮಾನ್ಯವಾಗಿ ಧರ್ಮ ಅಂದುಕೊಳ್ಳೆ ಏನ್ ಮಾಡ್ಬಿಡ್ತಾರೆ, ಅದನ್ನ ರಿಲಿಜಿಯನ್ ಅನ್ನುವಂಥ ರೀತಿಯಲ್ಲಿ ಅರ್ಥದಲ್ಲಿ ಬಳಸ್ತಾರೆ. ಅಂದ್ರೆ ಈಗ ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಹೀಗೆ ನಾವು ಧರ್ಮವನ್ನ ಬುದ್ಧ ಧರ್ಮ, ಜೈನ ಧರ್ಮ, ಸಿಖ್ ಧರ್ಮ ಅಂತ ಹೀಗೆ ಧರ್ಮಗಳನ್ನ ಆ ರೀತಿಯಲ್ಲಿ ಹೇಳುವಂತ ವ್ಯವಸ್ಥೆ ಇದೆ. ಆದ್ರೆ ವಾಸ್ತವಿಕವಾಗಿ ಧರ್ಮ ಅಂದ್ರೆ ಅದಲ್ಲ. ಅದಕ್ಕೆ ಮತಗಳು ಅಂತ ಕರೀತಾರೆ ಅಥವಾ ಪಂಥಗಳು ಅಂತ ಕರೀತಾರೆ. ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಅದೇ ರೀತಿಯಾಗಿ ನಡೆದುಕೊಳ್ಳುವುದಕ್ಕೆ ಧರ್ಮ ಅಂತ ಕರೆದು. ಧರ್ಮಂ ಧಾರಯತೀತಿ, ನೀನು ಧಾರಣೆ ಮಾಡುವುದು ಧರ್ಮವಾಗಿದೆ. ಯಾವ ವ್ಯಕ್ತಿ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ನೋಡಿ, ಅಲ್ಲಿ ಬಹಳ ಸೂಕ್ಷ್ಮವಾದಂಥ ವಿಚಾರ. ಅದಕ್ಕೆ ಧರ್ಮೋ ಸೂಕ್ಷ್ಮ ಅಂತ ಕರೆದು. ಏನು, ಯಾವ ವ್ಯಕ್ತಿ ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಅದೇ ರೀತಿಯಲ್ಲಿ ನಡೆದುಕೊಳ್ಳುವುದಕ್ಕೆ ಧರ್ಮ ಅಂತ ಕರೆದು. ಅಂದ್ರೆ ವೇ ಆಫ್ ಲೈಫ್ ಅಂದ್ರೇನೆ ಧರ್ಮ ಅಂತ ಹೇಳ್ತಾ ಇದ್ದಾರೆ. ನಾವು ಯಾವ ಸ್ಥಿತಿಯಲ್ಲಿದ್ದೇವೆ ಇವತ್ತು? ಈಗ ಒಬ್ಬ ಶಿಕ್ಷಕನಾದವನು ಶಿಕ್ಷಕನಾಗಿ ಮಾಡುವ ಕರ್ತವ್ಯವೇನು ಅದನ್ನ ಮಾಡಿದರೆ ಅವನು ಧರ್ಮಾತ್ಮ. ರಾಜನಾದಂಥವನು ರಾಜ್ಯ ಕರ್ತವ್ಯವನ್ನ ಮಾಡಿ ತನ್ನ ಕರ್ತವ್ಯವನ್ನ ಮಾಡಿದ್ರೆ ಅವನು ಧರ್ಮಾತ್ಮನಾಗಿರ್ತಕ್ಕಂಥ ರಾಜ. ಪ್ರಜೆಯಾಗಿರ್ತಕ್ಕಂಥವನು ತನ್ನ ಕರ್ತವ್ಯವನ್ನ ಸರಿಯಾಗಿ ಮಾಡಿದ್ರೆ ಅವನು ಧರ್ಮಾತ್ಮನಾಗಿರ್ತಕ್ಕಂಥ ಪ್ರಜೆ, ಧರ್ಮ ನಿರತನಾಗಿರ್ತಕ್ಕಂಥ ಪ್ರಜೆ. ಪ್ರತಿಯೊಂದು ತಂದೆಯಾಗಿ ಮಾಡುವ ಕರ್ತವ್ಯ, ತಾಯಿಯಾಗಿ ಮಾಡುವ ಕರ್ತವ್ಯ, ಮಗಳಾಗಿ ಮಾಡುವ ಕರ್ತವ್ಯ, ಮಗನಾಗಿ ಮಾಡುವ ಕರ್ತವ್ಯ, ಈ ಸಮಾಜದಲ್ಲಿ ಇರುವಂತ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಕರ್ತವ್ಯವನ್ನ 100ಕ್ಕೆ 100ರಷ್ಟು ಯಾವಾಗ ತಿಳಿದುಕೊಂಡು ಅದರಂತೆಯೇ ಆಚರಿಸುತ್ತಾನೆಯೋ ಆವಾಗ ಅವನನ್ನ ಧರ್ಮಾತ್ಮ ಅಂತ ಕರೆದಾರೆ. ಅದಕ್ಕಾಗಿ ರಾಮನನ್ನ ಧರ್ಮ ಪುರುಷ ಅಂತ ಕರೆದ್ವಿ, ರಾಮನನ್ನ ಮರ್ಯಾದಾ ಪುರುಷೋತ್ತಮ ಅಂತ ಕರೆದ್ವಿ. ಯಾಕೆ ಕರೆದ್ವಿ ಅಂದ್ರೆ ರಾಮ ತನ್ನ ಜೀವನದಲ್ಲಿ ಬಂದ ಪ್ರತಿಯೊಂದು ಕ್ಷಣವನ್ನ, ಪ್ರತಿಯೊಂದು ಸನ್ನಿವೇಶವನ್ನ
ಆತ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಅದೇ ರೀತಿಯಾಗಿ ನಡೆದುಕೊಂಡ. ವಿರೋಧಾಭಾಸ ಅನ್ನುವಂಥದ್ದು ರಾಮನ ಜೀವನದಲ್ಲಿ ನೋಡಲಿಕ್ಕೆ ನಮಗೆ ಸಿಗೋದಿಲ್ಲ. ರಾಮ ಹೇಳುವುದೊಂದು ಮಾಡುವುದೊಂದು ಎಂದೂ ಮಾಡಿಲ್ಲ. ರಾಮ ತಂದೆಯಾಗಿ ಏನು ಮಾಡಬೇಕು ಅದನ್ನೇ ಮಾಡಿದ್ದಾನೆ. ರಾಮ ಗಂಡನಾಗಿ ಏನು ಮಾಡಬೇಕು ಅದನ್ನೇ ಮಾಡಿದ್ದಾನೆ. ಮಗನಾಗಿ ಏನು ಮಾಡಬೇಕು ಅದನ್ನೇ ಮಾಡಿದ್ದಾನೆ. ರಾಜನಾಗಿ ಏನು ಮಾಡಬೇಕು ಅದನ್ನೇ ಮಾಡಿದ್ದಾನೆ. ಇದು ಧರ್ಮ. ಧರ್ಮ ನಿನ್ನ ಕರ್ತವ್ಯವನ್ನ ಪ್ರತ್ಯಕ್ಷವಾಗಿ ನೀನು ತಿಳಿದು ಅದರಂತೆಯೇ ನಡೆಯುವುದಕ್ಕೆ ಧರ್ಮ ಅಂತ ಕರೆದರು. ಭಾರತದಲ್ಲಿ ಧರ್ಮ ಅಂದ್ರೆ ಹಾಗೆ. ಅದಕ್ಕಾಗಿ ನಮ್ಮಲ್ಲಿ ಧರ್ಮ ಸಂಹಿತ, ಧರ್ಮಸೂತ್ರಂ ಅಂತ ಕರೆದರು. ನೋಡಿ, ಧರ್ಮಶಾಸ್ತ್ರ ಅಂತ ಒಂದು ಶಾಸ್ತ್ರವೇ ಇದೆ ನಮ್ಮಲ್ಲಿ. ಆ ಧರ್ಮಶಾಸ್ತ್ರದಲ್ಲಿ ಸ್ಮೃತಿಗಳು ಬರ್ತಾವೆ, ಧರ್ಮಸೂತ್ರಗಳು ಅಂತ ಬರ್ತಾವೆ. ಈ ಧರ್ಮಸೂತ್ರಗಳು ಅಂದ್ರೆ ಏನು ಅಂತ ತಾವು ಕೇಳೋದಾದ್ರೆ, ಧರ್ಮಸೂತ್ರ ಅಂದ್ರೆ ಆ ಇಡೀ ಧರ್ಮಸೂತ್ರದಲ್ಲಿ ಏನಿರುತ್ತೆ ಅಂದ್ರೆ, ನೀನು ಬೆಳಗ್ಗೆ ಹೇಗೆ ಏಳಬೇಕು, ಹೇಗೆ ಮುಖ ತೊಳ್ಕೊಳ್ಬೇಕು, ಹೇಗೆ ಸ್ನಾನ ಮಾಡಬೇಕು, ಹೇಗೆ ಟಿಫಿನ್ ಮಾಡಬೇಕು, ಹೇಗೆ ವ್ಯವಹಾರ ಮಾಡಬೇಕು, ನೀ ರಾಜನಾದ್ರೆ ಹೇಗೆ ವ್ಯವಹಾರ ಮಾಡಬೇಕು, ನೀನು ವ್ಯಾಪಾರಿ ಆದ್ರೆ ಹೇಗೆ ವ್ಯವಹಾರ ಮಾಡಬೇಕು, ನೀನು ಮಗನಾಗಿ ಏನು ಮಾಡಬೇಕು, ತಂದೆಯಾಗಿ ಏನು ಮಾಡಬೇಕು, ಹಬ್ಬಗಳನ್ನು ಹೇಗೆ ಆಚರಿಸಬೇಕು, ಯಾವ ರೀತಿ ಪೂಜೆಯನ್ನ ಮಾಡಬೇಕು, ಯಾವ ರೀತಿ ನದಿಯಲ್ಲಿ ಸ್ನಾನ ಮಾಡಬೇಕು. ನೋಡಿ, ನದಿಯಲ್ಲಿ ಸ್ನಾನ ಮಾಡುವುದನ್ನ ಧರ್ಮ ಅಂದ್ರು ನಮ್ಮಲ್ಲಿ. ನದಿಯಲ್ಲಿ ಸ್ನಾನ ಮಾಡುವುದು ಹೇಗೆ ಧರ್ಮ? ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ನದಿಯಲ್ಲಿ ಇರತಕ್ಕಂಥ ಒಂದು ಹನಿ ನೀರು ಕೂಡ ಅಲ್ಲಿ ಕಲುಷಿತವಾಗದಂತೆ ನೀನು ಸ್ನಾನ ಮಾಡಬೇಕು. ಅದು ಧರ್ಮ. ಅದನ್ನ ತಿಳಿದುಕೊಳ್ಳಬೇಕಾಗಿದೆ. ನೋಡಿ, ನಮ್ಮ ಧರ್ಮ ಸೂತ್ರಗಳಲ್ಲಿ ಎಲ್ಲಿಯೂ ಕೂಡ ಧರ್ಮಕ್ಕೆ ಡೆಫಿನಿಷನ್ ಅನ್ನ ಕೊಡ್ಲಿಲ್ಲ. ಧರ್ಮಕ್ಕೆ ಒಂದು ದೊಡ್ಡದಾದಂತಹ ಡೆಫಿನಿಷನ್ ಅನ್ನು ಎಲ್ಲೂ ಕೊಡ್ಲಿಲ್ಲ. ಆದ್ರೆ ಯಾವ ರೀತಿಯಾಗಿ ನೀನು ನಡೆದುಕೊಳ್ಳಬೇಕು ಅನ್ನೋದನ್ನ ಹೇಳಿದ್ರು. ಧರ್ಮಸೂತ್ರ, ಇಡೀ ಧರ್ಮಸೂತ್ರ ನಮ್ಮಲ್ಲಿ ಸುಮಾರು ಇವತ್ತಿಗೆ ಅವೈಲೇಬಲ್ ಇರ್ತಕ್ಕಂಥ ಧರ್ಮಸೂತ್ರಗಳು ಒಂದು 22 ಧರ್ಮಸೂತ್ರಗಳು ನಮಗೆ ಅವೈಲೇಬಲ್ ಇದಾವೆ. ಅಂಥದ್ದು ನೂರಾರು ಧರ್ಮಸೂತ್ರಗಳು ಇದ್ದು, ಆದ್ರೆ ಈಗ ಇರ್ತಕ್ಕಂಥದ್ದು ಉಪಲಬ್ಧವಾಗಿರ್ತಕ್ಕಂಥದ್ದು ಒಂದು 22 ಧರ್ಮಸೂತ್ರ. ಅದರ ಮೇಲೆ ನಾನು PhD ಮಾಡಿರ್ತಕ್ಕಂಥವ್ರು. ಆ ಧರ್ಮಸೂತ್ರವನ್ನ ನಾನು ಆಳವಾಗಿ ಅಧ್ಯಯನ ಮಾಡಿದಾಗ ಅಲ್ಲಿ ಬೇರೆ ಏನೂ ಇಲ್ಲ. ಇಡೀ ಜೀವನವನ್ನ ನೀನು ಹುಟ್ಟಿನಿಂದ ಸಾಯುವ ತನಕ ನೀನು ಬರುವ ಎಲ್ಲ ಸನ್ನಿವೇಶದಲ್ಲಿ ಯಾವ ರೀತಿ ನಡೆದುಕೊಳ್ಳಬೇಕು ಅನ್ನೋದನ್ನ ಬರೆದಿದ್ದಾರೆ. ಅಂದ್ರೆ ಸನ್ಮಾರ್ಗದಲ್ಲಿ ನಡಿಬೇಕು ಅಂತ. ಅಷ್ಟೇ. ಧರ್ಮ ಅಂತಂದ್ರೆ ಏನು? ನಿನ್ನ ಕರ್ತವ್ಯವನ್ನ ತಿಳಿದು ನೀನು ನಡೆಯುವುದೇ ಧರ್ಮ. ಇಷ್ಟೇ ಧರ್ಮ ಅಂತ. ಈಗ ಜನವರಿ 22, 2024 ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಸೊ ಅಂದೇ ನಮ್ಮ ಭಾರತ ರಾಷ್ಟ್ರ ಹಿಂದೂ ರಾಷ್ಟ್ರ ಆಗತ್ತಾ? ಭಾರತ ವಾಸ್ತವಿಕವಾಗಿ ಹಿಂದೂ ರಾಷ್ಟ್ರವೇ. ಅದು ಹಿಂದೂ ರಾಷ್ಟ್ರವಾಗಿತ್ತು, ಹಿಂದೂ ರಾಷ್ಟ್ರವಾಗಿದೆ, ಹಿಂದೂ ರಾಷ್ಟ್ರವಾಗಿಯೇ ಉಳಿಯುತ್ತದೆ. ಭಾರತವನ್ನ ಯಾರೂ ಕೂಡ ಬೇರೆ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಾರತ ಎಂದಿದ್ದರೂ ಹಿಂದೂ ರಾಷ್ಟ್ರವೇ. ಆದ್ರೆ ನಮ್ಮಲ್ಲೇ ಟ್ಯಾಗ್ ಲೈನ್ ಇದೆಯಲ್ವಾ ಗುರುಗಳೇ, ಡೆಮೋಕ್ರೆಟಿಕ್ ಸ್ಟೇಟ್. ಅದು ನೋಡಿ, ಯಾವುದೋ ಒಂದು ಗ್ರಂಥದಲ್ಲಿ ಏನನ್ನೋ ಒಂದು ಬರೆದು ಬಿಟ್ರೆ ಅದು ಸತ್ಯವಾಗುವುದಿಲ್ಲ. ಪ್ರತಿಯೊಬ್ಬನ ಮನಸ್ಸಿನಲ್ಲಿಯೂ ಕೂಡ ಭಾರತ ಅನ್ನುವಂಥದ್ದು ಹಿಂದೂ ರಾಷ್ಟ್ರವಾಗಿದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಇರತಕ್ಕಂಥದ್ದು. ಆದರೆ ಇವತ್ತು ನೀವು ಹೇಳಿರ್ತಕ್ಕಂಥದ್ದು ಏನು, ನಮ್ಮ ಸಂವಿಧಾನಗಳಲ್ಲಿ ಏನೇ ವಿಷಯಗಳನ್ನ ಬರೆದಿದ್ರು ಅದಕ್ಕೆ ಗೌರವವಿದೆ. ಅದು ಅದರದೇ ಆದಂತಹ ಸಂವಿಧಾನಕ್ಕೆ ಅದರದೇ ಆದಂತಹ ಮಹತ್ವವಿದೆ, ಅದಕ್ಕೆ ಆದಂತಹ ಗೌರವವಿದೆ. ಹಾಗಾಗಿ ಅದನ್ನ ನಾವು ಉಲ್ಲಂಘನೆ ಮಾಡ್ತೇವೆ ಅಂತಲ್ಲ. ಆದ್ರೆ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಂಡಿರ್ತಕ್ಕಂಥದ್ದು ಏನು ಅಂತಂದ್ರೆ, ಭಾರತ ಎಂದಿದ್ದರೂ ಹಿಂದೂ ರಾಷ್ಟ್ರವೇ. ಆದ್ರೆ ಈ ಭಾರತ ಹಿಂದೂ ರಾಷ್ಟ್ರ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ನಾವು ಹಿಂದೂ ರಾಷ್ಟ್ರವಾಗಿತ್ತು ಭಾರತ ಅನ್ನೋದನ್ನ ಮರೆತಿದ್ವಿ ಅಂತ ಅನಿಸುತ್ತೆ. ಆದ್ರೆ ಈ ರಾಮ ಮಂದಿರದ ಪ್ರತಿಷ್ಠಾಪನೆ ಅನ್ನುವಂಥದ್ದೇನಿದೆ, ಅದು ಮತ್ತೊಮ್ಮೆ ಪ್ರತಿಯೊಬ್ಬ ಸನಾತನಿಯಲ್ಲಿ, ಪ್ರತಿಯೊಬ್ಬ ಹಿಂದುವಿನಲ್ಲಿ ತನ್ನ ಒಳಗಿರುವಂತ ಹಿಂದುತ್ವವನ್ನ ಮತ್ತೊಮ್ಮೆ ಜಾಗೃತ ಮಾಡಿಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಅವನನ್ನ ಜಾಗೃತಗೊಳಿಸುವಂತಹ, ಎಚ್ಚರಿಸುವಂತಹ, ಧರ್ಮಕ್ಕಾಗಿ ನೀನು ಏನನ್ನ ಮಾಡಬೇಕು, ದೇಶಕ್ಕಾಗಿ ನೀನು ಏನನ್ನ ಮಾಡಬೇಕು, ರಾಷ್ಟ್ರಕ್ಕಾಗಿ ನೀನು ಏನನ್ನ ಮಾಡಬೇಕು ಅನ್ನುವುದನ್ನ ಮತ್ತೊಮ್ಮೆ ಅವನಿಗೆ ಎಚ್ಚರ ಮಾಡಿ ತಿಳಿಸ್ಲಿಕ್ಕೆ ಅಂತ ಹೇಳಿ ಬಂದಿರತಕ್ಕಂಥ ಒಂದು ಸುಸಂದರ್ಭ ಅಂತ ನನಗನ್ಸುತ್ತೆ. ಈ ಹಿಂದೆ ನಾವು ಪ್ರತಿಯೊಂದನ್ನು ಕಳ್ಕೊಂಡಿದ್ವಿ ಅಂತ ನನಗನ್ನಿಸ್ತಾ ಇದೆ. ಈಗೀಗ ಮಥುರಾ ಆಗಿರ್ಬೋದು, ಕಾಶಿ ಆಗಿರ್ಬೋದು, ಅಯೋಧ್ಯೆ ಆಗಿರ್ಬೋದು, ಪಾಸಿಟಿವಿಟಿಯನ್ನ ತಂದು ಕೊಡ್ತಾ ಇದೆ ಅಂತ. ವಾಸ್ತವಿಕವಾಗಿ ಸರಿಯಾದಂಥ ರೀತಿಯಲ್ಲಿ ನೀವು ವಿಚಾರ ಮಾಡ್ತಾ ಇದ್ದೀರಿ. ವಾಸ್ತವಿಕವಾಗಿ ನಾವು ಕಳ್ಕೊಳ್ತಾ ಬಂದಿದ್ವಿ. ನಮ್ಮ ಇತಿಹಾಸವನ್ನ ನಾವು ಪೂರ್ವದ ಇತಿಹಾಸಗಳನ್ನ ನೋಡಿದ್ರೆ ನಮ್ಮ ದೇಶದ ಇತಿಹಾಸ ಬೇರೆ ದೇಶದ ಅಂತೆ 1000 ವರ್ಷ, 2000 ವರ್ಷ, 3000 ವರ್ಷಗಳ ಇತಿಹಾಸವಲ್ಲ. ಯುಗಗಳ ಇತಿಹಾಸ. ನಾವು ತ್ರೇತಾಯುಗದ ಬಗ್ಗೆ, ಸತ್ಯಯುಗದ ಬಗ್ಗೆ ಮಾತಾಡ್ತೇವೆ, ದ್ವಾಪರಾಯುಗದ ಬಗ್ಗೆ ಮಾತಾಡ್ತೇವೆ, ಕಲಿಯುಗದ ಬಗ್ಗೆ ಮಾತಾಡ್ತೇವೆ. 1000 ವರ್ಷ, 2000 ವರ್ಷದ ಇತಿಹಾಸ ಇಟ್ಟಿರ್ತಕ್ಕಂಥ ದೇಶವಲ್ಲ ಇದು. ಅಂತಹ ಸುದೀರ್ಘವಾಗಿರ್ತಕ್ಕಂಥ ಇತಿಹಾಸವನ್ನ ನೋಡಿದ್ರೆ ಆ ನಮ್ಮ ಪುರಾಣಗಳು, ಆ ನಮ್ಮ ಮಹಾಭಾರತಗಳು, ಆ ನಮ್ಮ ರಾಮಾಯಣ, ಇಂತಹ ನೂರಾರು ಗ್ರಂಥಗಳಲ್ಲಿ ಭಾರತದ ಅನ್ನುವಂಥದ್ದು ಎಷ್ಟು ವೈಭವೋಪೇತವಾಗಿ ಇತ್ತು ಅನ್ನೋದನ್ನ ವರ್ಣನೆ ಮಾಡಲಾಗಿದೆ.
ಜಗತ್ತಿನಲ್ಲಿ ಎಲ್ಲೂ ಕೂಡ ಕಂಡು ಕಾಣದೇ ಇರತಕ್ಕಂಥ ಒಂದು ವೈಭವತೆ ಅನ್ನುವಂಥದ್ದು ಭಾರತದಲ್ಲಿ ಇತ್ತು. ಅದಕ್ಕಾಗಿ ಬೇರೆಯ ದೇಶದಲ್ಲಿ ನಾವು ಕ್ರಿಸ್ತಶಕ 1500 1600ನ ಇತಿಹಾಸಗಳನ್ನ ನಾವು ನೋಡಿದ್ರೆ, ಗ್ರೀಕಿನ ಇತಿಹಾಸವನ್ನ ನೋಡಿ ಅಥವಾ ಚೀನಾದ ಇತಿಹಾಸವನ್ನ ನೋಡಿ, ಅಲ್ಲಿರುವಂತ ಗ್ರಂಥಗಳಲ್ಲಿ ಬರೆದಾಗಿದೆ ಏನು ಅಂದ್ರೆ, ಸ್ವರ್ಗವೆಲ್ಲಿದೆ ಅಂತ ಕೇಳಿದ್ರೆ ಅವ್ರು ಕೇಳಿದ್ದಾರೆ ಭಾರತವೇ ಸ್ವರ್ಗ. ಸ್ವರ್ಗ ಅಂದ್ರೆ ಬೇರೆ ಇಲ್ಲ, ಅದು ಭಾರತವೇ. ಭಾರತದಲ್ಲಿ ಹುಟ್ಟಿದರೆ ಸ್ವರ್ಗದಲ್ಲಿ ಹುಟ್ಟಿದಂತೆ ಅಂತ. ಎಷ್ಟೋ ಚೀನಾದಲ್ಲಿ, ಚೀನಾ ಇವತ್ತು ನಮಗೆ ಒಂದು ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥ ರಾಷ್ಟ್ರವಾಗಿರಬಹುದು, ಆದರೆ ಪ್ರತಿಯೊಬ್ಬ ಚೀನಿಗೂ ಕೂಡ ಒಂದು ಪಾವಿತ್ರತೆ ಅನ್ನುವಂಥದ್ದು ಭಾರತದ ಮೇಲೆ ಇದೆ. ಪ್ರತಿಯೊಬ್ಬ ಚೀನಿಯೂ ಕೂಡ ಸತ್ತ ಮೇಲೆ ನೀನು ಎಲ್ಲಿ ಹುಟ್ಟಬೇಕು ಅಂತ ಕೇಳಿದ್ರೆ ಅವನು ಹೇಳ್ತಾನಂತೆ ನಾನು ಭಾರತದಲ್ಲಿ ಹುಟ್ಟಬೇಕು ಅಂತ. ಯಾಕೆ? ಅವರು ಪೂಜಿಸುವಂತಹ ಏನು ಬುದ್ಧ ಇದ್ದಾನೆ, ಅವನು ಹುಟ್ಟಿದ್ದು ಭಾರತ ಧರ್ಮದಲ್ಲಿ, ಆ ಧರ್ಮ ಹುಟ್ಟಿದ್ದು ಭಾರತ ಧರ್ಮದಲ್ಲಿ. ಅವರಿಗೆ ಗೊತ್ತಿದೆ ಎಷ್ಟೋ ಸಾವಿರ ಲಕ್ಷ ಭಿಕ್ಷುಗಳು ಹುಟ್ಟಿರ್ತಕ್ಕಂಥದ್ದು ಭಾರತದಲ್ಲಿ. ಭಾರತ ಅನ್ನುವಂಥದ್ದು ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಆದ್ದರಿಂದ ನಾವು ಹುಟ್ಟುವುದಾದರೆ ಭಾರತದಲ್ಲಿಯೇ ಹುಟ್ಟಬೇಕು ಅಂತ ಚೀನಿಗಳು ಬಯಸ್ತಾರೆ. ಅದೇ ರೀತಿಯಾಗಿ ಗ್ರೀಕ್ದಲ್ಲೂ ಅದೇ ಒಂದು ಸಂಪ್ರದಾಯ ಇತ್ತಂತೆ, ಭಾರತದಲ್ಲಿ ನಾವು ಹೋಗಬೇಕು, ಭಾರತವನ್ನು ನೋಡಬೇಕು ಅಂತ. ಎಷ್ಟೋ ಜನ ಗ್ರೀಕ್ ಅಲೆಕ್ಸಾಂಡರ್ನ ಕಾಲದಲ್ಲಿ ಬರುವಂತ ಕೆಲವೊಂದಷ್ಟು ಘಟನೆಗಳು ನಮಗೆ ಅದನ್ನ ತೋರಿಸ್ಕೊಡ್ತಾರೆ. ಹೀಗೆ ಅಂದ್ರೆ ಇಡೀ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಹಿಂದೊಮ್ಮೆ ಭಾರತ ಅನ್ನುವಂಥದ್ದು ಗುರುವಾಗಿತ್ತು. ಅದಕ್ಕಾಗಿ ಭಾರತವನ್ನು ವಿಶ್ವಗುರು ಅಂತ ಕರೆದು ತಕ್ಷಶಿಲಾ, ನಲಂದ ಇಂತಹ ನೂರಾರು ವಿಶ್ವವಿದ್ಯಾಲಯಗಳು, ಸಾವಿರಾರು ಮಠ ಮಂದಿರಗಳು, ಇಲ್ಲಿ ಗುರುಕುಲಗಳನ್ನ ನಡೆಸ್ತಾ ಇದ್ರು. ವಿದೇಶಗಳಿಂದ ಜನರು ಬಂದು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ರು. ಅಂತಹ ಅದ್ಭುತವಾಗಿರ್ತಕ್ಕಂಥ ಇವತ್ತು ಯೂನಿವರ್ಸಿಟಿ ಅಂತ ಹೇಳ್ತೀವಿ, ವಿಶ್ವವಿದ್ಯಾಲಯ ಅಂತ, ಅದ್ರ ಕಾನ್ಸೆಪ್ಟ್ ಅನ್ನ ನಿರ್ಮಾಣ ಮಾಡಿ ಕೊಟ್ಟವರೇ ನಾವು. ಇವತ್ತು ನಮ್ಮ ದೇಶದ ಹುಡುಗರು ನಾನು ಆಕ್ಸ್ಫರ್ಡಿಗೆ ಹೋಗ್ತೇನೆ, ಅಲ್ಲಿ ಹೋಗ್ತಾನೆ, ಇಲ್ಲಿ ಹೋಗ್ತಾನೆ ಅಂತ ಬೇರೆ ಬೇರೆ ದೇಶದಕ್ಕೆ ಹೋಗಿ ಅಧ್ಯಯನ ಮಾಡ್ತಾರೆ. ಅದೇ ರೀತಿ ಈಗೊಂದು 4-6 ಶತಮಾನಗಳ ಹಿಂದೆ ಬೇರೆ ದೇಶದ ಹುಡುಗರು ಭಾರತಕ್ಕೆ ಬಂದು ಅಧ್ಯಯನವನ್ನ ಮಾಡ್ತಾ ಇದ್ರು. ಇದನ್ನ ನಾವು ಮರೆತಿದ್ದೇವೆ. ನೀವು ಹೇಳಿದಂತೆ ಸಂಪನ್ಮೂಲ ಕೂಡ ಇತ್ತು ನಮ್ಮ ಭಾರತದಲ್ಲಿ ಅಂತ. ಸಂಪನ್ಮೂಲಕ್ಕಂತೂ ಕೊರತೆಯೇ ಇಲ್ಲ. ಭಾರತ ಅಂತಂದ್ರೆ ಒಂದು ರೀತಿಯ ಕಾಮಧೇನು, ಕಲ್ಪವೃಕ್ಷವಿದ್ದಾಗೆ. ನೀನು ಏನನ್ನ ಕೇಳ್ತೀಯ ಅದನ್ನ ಕೊಡುವಂತ ಶಕ್ತಿ. ಈಗಲೂ ಕೂಡ ಒಂದ್ ರೀತಿ ಹಾಗೆ ಇದೆ ಭಾರತ ಅಂತ ವಿಚಾರ ಮಾಡಿ. ಯಾರೆಲ್ಲ ದೋಚಿದ್ರು ನಮ್ಮನ್ನ ಮೊಘಲರು ಬಂದು ದೋಚಿದ್ರು, ನಮ್ಮನ್ನ ಬ್ರಿಟಿಷರು ಬಂದು ದೋಚಿದ್ರು, ನಮ್ಮನ್ನ ಡಚ್ಚರು ಬಂದು ದೋಚಿದ್ರು, ನಮ್ಮನ್ನ ಫ್ರಾನ್ಸಿನಿಂದ ಫ್ರೆಂಚರು ಬಂದು ದೋಚಿದ್ರು, ಪೋರ್ಚುಗೀಸರು ದೋಚಿದ್ರು, ಎಷ್ಟೋ ಮಂಗೋಲಿಯನ್ಸ್ ಬಂದು ದೋಚಿಸಿದ್ರು. ಹೀಗೆ ಎಲ್ಲಿಂದ ಯಾರ್ಯಾರು ಎಲ್ಲೆಲ್ಲಿಂದ ಬರ್ತಾರೆ ಅವರು ಎಲ್ಲರೂ ಕೂಡ ಭಾರತದಿಂದ ದೋಚಿ 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 ತೆಗೆದುಕೊಂಡು ಹೋಗಿ ಅವರ ದೇಶವನ್ನ ತುಂಬಿಕೊಂಡ್ರು. ಆದ್ರೂ ಭಾರತದಲ್ಲಿ ಇವತ್ತಿಗೂ ಕೂಡ 140 ಕೋಟಿ ಜನ ನಾವು ಬದುಕ್ತಾ ಇದ್ದೇವೆ. ಒಬ್ಬ ವ್ಯಕ್ತಿಯು ಅನ್ನವಿಲ್ಲದೆ ಸಾಯುವುದಿಲ್ಲ. ಭಾರತ ಅಂತಂದ್ರೆ ಸಂಪನ್ಮೂಲ ಕೊರತೆ ಇಲ್ಲ. ಅದಕ್ಕಾಗಿ ಭಾರತವನ್ನ ತಾಯಿ ಅಂತಂದಿಲ್ಲ. ತಾಯಿ ಎಂದೂ ಕೂಡ ತನ್ನ ಮಕ್ಕಳಿಗೆ ಅನ್ನವಿಲ್ಲದೆ ಮಲಗಿಸೋದಿಲ್ಲ. ತಾಯಿ ಅವಳು ಎಷ್ಟು ಕರುಣಾಮಯಿ. ಅದಕ್ಕಾಗಿ ಭಾರತವನ್ನ ಭಾರತ ಮಾತೆ, ಅನ್ನಪೂರ್ಣೇಶ್ವರಿ ಅಂತ ಕರೆದ್ರು. ಇಲ್ಲಿ ಎಂದೂ ಕೂಡ ಒಂದು ಅಗಳ ಅನ್ನಕ್ಕೂ ಕೂಡ ಇದಿಲ್ಲ, ಕೊರತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸಂಪದ್ಭರಿತವಾದಂತಹ ರಾಷ್ಟ್ರ. ಆದ್ರೆ ಒಂದು ನಾವು ನೆನಪಿಟ್ಟುಕೊಳ್ಬೇಕು, ಇಷ್ಟೆಲ್ಲ ಅದ್ಭುತವಾದಂತಹ ಭವ್ಯತೆಯನ್ನು ಹೊಂದಿರತಕ್ಕಂತಹ ಈ ಭಾರತ ದೇಶ, ಇದು ಈಗ 1000 ವರ್ಷದಿಂದ ಏನೋ ಒಂದು ರೀತಿಯಾಗಿರ್ತಕ್ಕಂಥ ಆಕ್ರಮಣಗಳಿಗೆ ಪ್ರಾರಂಭ ಆಯಿತು. ಆ ಆಕ್ರಮಣಗಳು ಪ್ರಾರಂಭವಾಗಿ ಆಗಿ 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 ಬೇರೆ ದೇಶದ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಅನ್ಯ ಸಂಸ್ಕೃತಿಯ ಜನ ಇಲ್ಲಿಯ ಸಂಸ್ಕೃತಿಯನ್ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಉಪಟಳಗಳನ್ನ ಮಾಡಿದ್ರು. ನಮ್ಮ ಸಂಸ್ಕೃತಿಯನ್ನ ಹಾಳು ಮಾಡಿದ್ರು, ನಮ್ಮ ಸಂಸ್ಕಾರಗಳನ್ನ ಹಾಳು ಮಾಡಿದ್ರು, ನಮ್ಮ ಮಂದಿರಗಳನ್ನ ಹಾಳು ಮಾಡಿದ್ರು, ನಮ್ಮ ಮಠಗಳನ್ನ ಹಾಳು ಮಾಡಿದ್ರು, ನಮ್ಮ ಗುರುಕುಲಗಳಿಗೆ ಬೆಂಕಿ ಹಚ್ಚಲಾಯಿತು. ನಮ್ಮ ನಾವು ಯಾರನ್ನ ತಾಯಂದಿರುವಂತ ಪೂಜೆ ಮಾಡ್ತೇವೋ ಅಂತ ಹೆಣ್ಣು ಮಕ್ಕಳ, ಸಾವಿರಾರು ಜನ ಹೆಣ್ಣು ಮಕ್ಕಳ ಮಾನ ಭಂಗ ಅನ್ನುವಂಥದ್ದು ನಡೀತು. ಸಾವಿರ ಲಕ್ಷ ಜನರನ್ನ ಬಲಿ ಕೊಡಲಾಯಿತು. ಇವೆಲ್ಲ ಈ 1000 ವರ್ಷದ ಇತಿಹಾಸದಲ್ಲಿ ಕರಾಳವಾಗಿರತಕ್ಕಂಥ ಎಷ್ಟೋ ಅಂಶಗಳು ನಮ್ಮಲ್ಲಿ ಇವತ್ತಿಗೂ ಕೂಡ ಕಾಣಲಿಕ್ಕೆ ಸಿಗ್ತದೆ. ಆದ್ರೆ ಅದನ್ನೆಲ್ಲವನ್ನ ಇವತ್ತು ನಾವು ಕಳೆದುಕೊಂಡು ನಮ್ಮ ಪೂರ್ವಿಕರ ಆ ಒಂದು ಬಲಿದಾನವನ್ನ ನಾವು ಸ್ಮರಿಸ್ಕೊಳ್ಬೇಕು. ಅದನ್ನೆಲ್ಲವನ್ನ ನಾವು ಕಳೆದು ಈಗ ಮತ್ತೊಮ್ಮೆ ಸ್ವರ್ಣಯುಗದ ಕಡೆಗೆ, ಭಾರತ ಮತ್ತೊಮ್ಮೆ ಸ್ವರ್ಣಯುಗದ ಕಡೆಗೆ ಬರ್ತಾ ಇದೆ. ಅದರ ಒಂದು ಮೊದಲನೆಯ ಹಂತವೇ ಈ ರಾಮ ಮಂದಿರ ಅಂದ್ರೆ ಕೇವಲ ಒಂದು ಮಂದಿರವಲ್ಲ, ಭಾರತೀಯ ಸ್ವಾಭಿಮಾನತೆಯ ಒಂದು ಪ್ರತೀಕವಾಗಿ, ಭಾರತದ ಸ್ವರ್ಣಯುಗದ ಪ್ರತೀಕವಾಗಿ, ನಾವು ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಹೋರಾಟ ಬಲಿದಾನದ ಪ್ರತೀಕವಾಗಿ, ಧರ್ಮಕ್ಕಾಗಿ ಯಾವ ರೀತಿಯಾಗಿ ನಾವು ನಡ್ಕೊಳ್ಬೇಕು ಅನ್ನೋದರ ಪಾಠವಾಗಿ, ಧರ್ಮದ ಸ್ವರೂಪವಾಗಿ, ಇಷ್ಟೆಲ್ಲ ರೀತಿಯಲ್ಲಿ ಈ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರುವಂತದ್ದು. ರಾಮ ಮಂದಿರ ಅಂದ್ರೆ ಸುದೀರ್ಘ ಹೋರಾಟದ ಮೊದಲನೇ ಫಲದ ಹಂತ ಅಂತ ಹೇಳ್ಬೋದು ಅಂತ ಹೇಳ್ಬೋದು.
ನಾವು ನಮ್ಮ ಹೋರಾಟಕ್ಕೆ ಇಲ್ಲಿಂದ ಪ್ರಾರಂಭ, ಜಯ ಅನ್ನುವಂಥದ್ದು ಇಲ್ಲಿಂದ ಪ್ರಾರಂಭ ಆಗ್ತಾ ಇದೆ ಅನ್ನುವಂಥ ವಿಶ್ವಾಸವನ್ನ ನಾವು ವ್ಯಕ್ತಪಡಿಸಬಹುದು. ನೀವ್ ಹೇಳ್ತಾ ಇದ್ರಿ ಹಿಂದೂ ಧರ್ಮ ಏನಿದೆಯಲ್ಲ ಅದು ಸನಾತನ ಕಾಲದಿಂದಲೂ ಬಂದಿದೆ ಅಂತ. ಸೊ ಸನಾತನ ಕಾಲದಿಂದಲೂ ಬಂದಿರುವ ಇಂತಹ ಪವಿತ್ರ ಧರ್ಮವನ್ನ ಬಹಳಷ್ಟು ಜನ ಅವಮಾನ ಮಾಡ್ತಾರೆ. ಸನಾತನ ಧರ್ಮ ನಮಗ್ ಬೇಡ, ಈಗಿರುವ ಧರ್ಮನೇ ಸಾಕು ಅಂತ ಹೇಳ್ತಾರೆ. ಸೊ ಅಂತಹ ಮುಟ್ಟಾಳ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಮೂರ್ಖಸ್ಯ ನಾಸ್ತಿ ಔಷಧಂ ಅಂತ ಹೇಳಿ ಒಂದು ಮಾತಿದೆ. ಮೂರ್ಖರಿಗೆ ಔಷಧಿಯೇ ಇಲ್ಲಂತೆ. ಜಗತ್ತಿನಲ್ಲಿ ಬೇರೆ ಯಾರನ್ನ ಕೂಡ ನಾವು ಬದಲಾಯಿಸಬಹುದಾದ್ರೆ ಮೂರ್ಖರನ್ನ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಮೂರ್ಖರ ಲಕ್ಷಣ ಏನಿರ್ತದೆ, ತನಗೆ ತಿಳಿದುಕೊಳ್ಳುವ ಶಕ್ತಿ ಇರುವುದಿಲ್ಲ, ಬೇರೆಯವರು ಹೇಳಿದ್ದನ್ನ ನಾನು ಕೇಳುವುದಿಲ್ಲ. ಇದು ಮೂರ್ಖರ ಸ್ವರೂಪ. ಅವರಿಗೆ ತಾನೇ ತಿಳ್ಕೊಳ್ರಿ, ಆತಪ್ಪ ನೀನೇ ಓದ್ಕೊಂಡು ತಿಳ್ಕೋಪ ಅಂತಂದ್ರೆ ತಿಳ್ಕೊಳ್ಳಿಕ್ಕೆ ಶಕ್ತಿ ಇಲ್ಲ. ಅಂದ್ರೆ ಸ್ವಲ್ಪ ತಿಳಿದಿರೋರು ಅಷ್ಟ್ ಜಾಸ್ತಿ ಮಾತಾಡಲ್ವಂತೆ, ಪೂರ್ತಿ ತಿಳಿದಿರುವ ಜ್ಞಾನಿಗಳು ಅಷ್ಟ್ ಮಾತಾಡಲ್ವಂತೆ. ಈ ಅರ್ಧಂಬರ್ಧ ತಿಳಿದಿರ್ತಾರಲ್ವಾ ಅವರೇ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರ ಅಂತ. ಅರ್ಧ ತುಂಬಿದ ಕೊಡವೇ ಯಾವಾಗ್ಲೂ ತುಳುಕಾಡುವಂತದ್ದು, ಪೂರ್ಣ ಕೊಡ ತುಳುಕೋದಿಲ್ಲ. ಹಾಗೆ ಇಲ್ಲಿಯೂ ಕೂಡ ಹಾಗೆ ಮೂರ್ಖರ ಸ್ವರೂಪದಲ್ಲಿ ಇರ್ತಕ್ಕಂಥವ್ರು. ಅವರಿಗೆ ಏನು ಮಾಡಿದರೂ ತಾವು ಅಧ್ಯಯನ ಮಾಡುವ ಶಕ್ತಿ ಇದೆಯಾ? ಅಥವಾ ಈಗ ನೋಡಿ, ಈಗ ಸನಾತನ ಧರ್ಮದ ಬಗ್ಗೆ ಅದು ಇದು 108 ಮಾತನಾಡುವಂತ ವ್ಯಕ್ತಿಗಳು ಸನಾತನ ಧರ್ಮದ ಒಂದು ಪುಸ್ತಕವನ್ನಾದ್ರೂ ನೀವು ಓದಿದ್ದೀರಾ? ಸಾಧ್ಯ ಇಲ್ಲ, ಓದಿಲ್ಲ. ನೀವು ರಾಮಾಯಣದ ಬಗ್ಗೆ, ರಾಮಾಯಣವನ್ನು ಓದದೇ ರಾಮಾಯಣದ ಬಗ್ಗೆ ಮಾತನಾಡುವವರು, ಮಹಾಭಾರತವನ್ನು ಓದದೇ ಮಹಾಭಾರತದ ಬಗ್ಗೆ ಮಾತನಾಡುವವರು, ನಮ್ಮ ಧರ್ಮಶಾಸ್ತ್ರಗಳನ್ನು ಓದದೇ ಧರ್ಮದ ಬಗ್ಗೆ ಮಾತನಾಡುವವರು. ನಿಮಗೆ ಓದುವಂತಹ ಶಕ್ತಿಯೇ ಇಲ್ಲ, ಅಂತಹ ವಿಚಾರವೂ ಕೂಡ ನಮಗೆ ಇಲ್ಲ. ಅಂತಹದ್ರಲ್ಲಿ ನೀವು ಧರ್ಮದ ಬಗ್ಗೆ ಮಾತನಾಡ್ತೀರಿ. ನಾನು ಇಷ್ಟೇ ಹೇಳುವಂಥದ್ದು, ಇವತ್ತಿನ ಮೂರ್ಖ ಜನರಿಗೆ ಹೇಳುವಂಥದ್ದು ಇಷ್ಟೇ. ಧರ್ಮವನ್ನ ಹೀಯಾಳಿಸುವಂತಹ ನೀವು ಮೊದಲು ಧರ್ಮ ಅಂದ್ರೆ ಏನು ಅನ್ನುವುದನ್ನು ಅಧ್ಯಯನ ಮಾಡಿದಾಗ ನಿಮಗೆ ಆ ಧರ್ಮದ ಸ್ವರೂಪ ಅನ್ನುವಂಥದ್ದು ಅರ್ಥವಾಗತ್ತೆ. ಯಾವಾಗ ಧರ್ಮದ ಸ್ವರೂಪ ಅರ್ಥವಾಗತ್ತೆ, ಆವಾಗ ನಿಮಗೆ ಈ ಸನಾತನ ಧರ್ಮದ ವಿಶಾಲತೆ, ಅಗಾಧತೆ ಅನ್ನುವಂಥದ್ದು ಅರ್ಥ ಆಗುತ್ತೆ. ಬಹುಶಃ ನಿಮ್ಮ ಮಾತುಗಳನ್ನ ಕೇಳಾದ್ರೂ ಅವರು ನಮ್ಮ ಧರ್ಮನ ಗೌರವಿಸ್ಲಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಗುರುಗಳೇ, ಮತ್ತೊಂದು ನಾವು ನೋಡೋದಾದ್ರೆ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದು ಮಾಡಿದ್ರು. ಸೊ ಇದು ನಮಗೆ ಜಯ ಸಿಕ್ಕಿದೆ ಅಂತಲ್ವಾ ಅರ್ಥ? ವಾಸ್ತವಿಕವಾಗಿ ಮೊನ್ನೆ ಸುಪ್ರೀಂ ಕೋರ್ಟ್ ಕೂಡ ಆರ್ಡರ್ ಕೊಡ್ತು, ಗೌರ್ಮೆಂಟ್ ಏನು ತಪ್ಪಿಲ್ಲ, ಇದರಲ್ಲಿ ಸರಿಯಾದ ಒಂದು ಡಿಸಿಷನ್ ತಗೊಂಡಿದೆ ಅಂತ. ಸರಿಯಾಗೇ ಇದೆ. ನಾವು ಈಗಾಗಲೇ ಮಾತನಾಡ್ತಾ ಇರುವಂತೆ ನಮ್ಮ ಈ ರಾಮನ ಪಟ್ಟಾಭಿಷೇಕ, ರಾಮನ ಪ್ರತಿಷ್ಠಾಪನೆ ಆಗ್ತಾ ಇರುವಂತೆ ಸನಾತನ ಧರ್ಮಕ್ಕೆ ವಿರುದ್ಧವಾಗಿರತಕ್ಕಂತ ಹಲವಾರು ಕಾನೂನುಗಳು ಬದಲಾವಣೆ ಆಯ್ತು. ಹೌದು. ಈಗ IPCಯನ್ನ ಕೂಡ ತೆಗೆದು ಹಾಕ್ತಾ ಇದ್ದಾರೆ. IPC ಅನ್ನುವಂಥದ್ದು ಹಿಂದೆ ಬ್ರಿಟಿಷರು ಮಾಡಿರ್ತಕ್ಕಂಥ ಒಂದು ನ್ಯಾಯ ಸಂಹಿತೆ ಇತ್ತು. ಅದನ್ನು ಕೂಡ ತೆಗೆದು ಹಾಕಿ ಹೊಸದಾಗಿರ್ತಕ್ಕಂಥ ಭಾರತೀಯ ದಂಡ ನೀತಿಯನ್ನ ತೆಗೆದುಕೊಂಡು ಬಂದ್ರು. ಇದರಲ್ಲಿ ಎಷ್ಟು ವಿಶೇಷವಾಗಿರ್ತಕ್ಕಂಥ ಅಂಶಗಳನ್ನ ಸೇರಿಸಿದ್ದಾರೆ ಅಂದ್ರೆ, ಭಾರತದಲ್ಲಿ ಅತ್ಯಂತ ಪವಿತ್ರವಾಗಿ ನಾವು ಪೂಜಿಸುವಂತಹ ಒಂದು ತತ್ವ ಅಂದ್ರೆ ಏನು? ಹೆಣ್ಣು, ಸ್ತ್ರೀ. ಯಾವ ಸಂಸ್ಕೃತಿಯಲ್ಲಿಯೂ ಕೂಡ ಸ್ತ್ರೀಗೆ ಭಾರತೀಯ ಸಂಸ್ಕೃತಿ ಕೊಟ್ಟಷ್ಟು ಆದ್ಯತೆಯನ್ನ ಕೊಡಲಿಲ್ಲ. ಎಲ್ಲ ಸಂಸ್ಕೃತಿಯಲ್ಲಿಯೂ ಕೂಡ ಸ್ತ್ರೀಯನ್ನ ಒಂದು ಉಪಭೋಗದ ವಸ್ತುವನ್ನಾಗಿ ನೋಡಿದ್ರು, ಸ್ತ್ರೀಯನ್ನ ಒಂದು ಸಂಪತ್ತನ್ನಾಗಿ ನೋಡಿದ್ರು. ಇವತ್ತಿಗೂ ಕೂಡ ನೀವು ಅಫ್ಘಾನಿಸ್ತಾನದಂತಹ ಸ್ಥಳಗಳಿಗೆ ಹೋದ್ರೆ ಓಪನ್ ಮಾರ್ಕೆಟ್ ಅಲ್ಲಿ ಒಂದು ಕಡೆ ಕುರಿಯನ್ನ ಕಟ್ಟಿರ್ತಾರೆ, ಇನ್ನೊಂದು ಕಡೆ ಹೆಣ್ಣು ಮಕ್ಕಳನ್ನ ಇಟ್ಟಿರ್ತಾರೆ. ಕುರಿ ಬೇಕಾದವನು ಕುರಿಯನ್ನ ಖರೀದಿ ಮಾಡ್ತಾನೆ, ಹೆಣ್ಣು ಮಕ್ಕಳು ಬೇಕಾದವರನ್ನು ಹೆಣ್ಣು ಮಕ್ಕಳನ್ನ ಖರೀದಿ ಮಾಡ್ತಾನೆ. ಅಂತ ಸ್ಥಿತಿ ಇವತ್ತಿಗೂ ಇದೆ. ಅಂದ್ರೆ ಆಬ್ಜೆಕ್ಟ್ ಆಗಿ ನೋಡ್ತಾರೆ ಅವ್ರನ್ನ ಅಂತ. ಹೌದು. ಆದರೆ ಭಾರತ ದೇಶ ಹಾಗಲ್ಲ. ತಾಯಿ ಸ್ಥಾನವನ್ನ, ಭಾರತ ದೇಶ ಪರಮ ಪವಿತ್ರವಾಗಿರ್ತಕ್ಕಂಥ ಸ್ಥಾನ. ಕೇವಲ ತಾಯಿಯ ಸ್ಥಾನವಂತೂ ಕೊಟ್ಟಿದ್ದೇವೆ, ದೇವಿಯ ಸ್ಥಾನವನ್ನು ಕೊಟ್ಟಿದ್ದೇವೆ, ನಾವು ಪೂಜ್ಯವಾದ ಸ್ಥಾನವನ್ನು ಕೊಟ್ಟಿದ್ದೇವೆ. ಅವರ ಗೌರವದಿಂದ ನಾವು ನೋಡ್ತೇವೆ. ಏನನ್ನ ಕೂಡ ನಾವು ಬಿಟ್ಟು ಅವರ ಮಾನ ಪ್ರಾಣವನ್ನ ರಕ್ಷಣೆ ಮಾಡುವಂತಹ ಸ್ಥಿತಿಗೆ ಹೋಗ್ತೇವೆ. ಇವತ್ತು ನೋಡಿ, ಮಹಾಭಾರತ ಯುದ್ಧ ಆಗಿದ್ದು ಯಾಕೆ? ರಾಮಾಯಣದ ಯುದ್ಧ ಆಗಿದ್ದು ಯಾಕೆ? ಒಂದು ಸ್ತ್ರೀಗೆ ಆಗಿರತಕ್ಕಂಥ ಮಾನ ಅಪಮಾನ, ಅಲ್ಲಿ 1000 ತಲೆಗಳು ಬಿದ್ದರೂ ಅಡ್ಡಿಲ್ಲ, ಆದ್ರೆ ಒಂದು ಸ್ತ್ರೀಯ ಮಾನ ಅನ್ನುವಂಥದ್ದು ಹೋಗಬಾರದು ಅನ್ನುವಂಥ ವಿಚಾರ. ಇದೇ ವಿಚಾರದ ಮೇಲೆ ಇವತ್ತು ಭಾರತೀಯ ದಂಡ ಸಂಹಿತೆ ಬಂದಿದೆ. ಭಾರತೀಯ ದಂಡ ಸಂಹಿತೆಯಲ್ಲಿ ಇವತ್ತು ಹೊಸದಾಗಿ ಏನು IPCಯನ್ನ ತೆಗೆದು ಹೊಸ ಸಂಹಿತೆಯನ್ನ ತಂದ್ರು. ಅದರಲ್ಲಿ ಬಹಳ ವಿಶೇಷವಾಗಿ ಹೆಣ್ಣು ಮಕ್ಕಳ ಮಾನಭಂಗ, ಅದರಲ್ಲಿಯೂ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳ ಮೇಲೆ ಮಾನಭಂಗ ಆದ್ರೆ ಡೈರೆಕ್ಟ್ ಅವರನ್ನ ನೇಣಿಗೆ ಹಾಕಬೇಕು ಅನ್ನುವಂಥ ಸ್ಥಿತಿಯನ್ನ ತಂದ್ರು. ಎಂಥ ಅದ್ಭುತವಾದಂತಹ ಒಂದು ಬದಲಾವಣೆ!
ಇಷ್ಟು ದಿವಸ ನಾವು ಕೇಳ್ತಿದ್ವಿ ಅಲ್ಲಿ ಅಪ್ರಾಪ್ತ ವಯಸ್ಸಿನ ಹುಡುಗಿಯ ಮೇಲೆ ಬಲಾತ್ಕಾರವಾಯಿತು, 3 ವರ್ಷದ ಹುಡುಗಿಯ ಮೇಲೆ ಬಲಾತ್ಕಾರ ಆಯಿತು, 5 ವರ್ಷದ ಹುಡುಗಿಯ ಮೇಲೆ ಅಲ್ಲ, ಕೇಳಲಿಕ್ಕೆ ಸಹಿತ ನಮಗೆ ಅಸಹ್ಯವಾಗುವಂತಹ ಒಂದು ಸ್ಥಿತಿ ಇತ್ತು. ಅಂತಹ ಸ್ಥಿತಿ ಇದ್ರೂ ಕೂಡ ಅಂತಹ ವ್ಯಕ್ತಿಗಳಿಗೆ ಯಾವ ದಂಡನೆಯೂ ಇಲ್ಲ ಅನ್ನುವ ಹಾಗೆ ರಾಜಾರೋಷವಾಗಿ ತಿರುಕೊಂಡು ಕೋರ್ಟಿನಲ್ಲಿ 10 ವರ್ಷ 20 ವರ್ಷಗಳ ಕಾಲ ಅವರು ಕೋರ್ಟಿನಲ್ಲಿ ಏನು ತಮ್ಮ ಕೇಸನ್ನ ನಡೆಸಿಕೊಂಡು ಆರಾಮಾಗಿ ಇರುವಂತಹ ಸ್ಥಿತಿ ಇತ್ತು. ಈಗ ಹಾಗಿಲ್ಲ. ಭಾರತ ಬದಲಾಗಿದೆ. ಹಂತ ಹಂತವಾಗಿ ಬದಲಾವಣೆಯನ್ನ ಕಾಣ್ತಾ ಭಾರತ ಇದ್ದೀವಿ. ಬದಲಾಗ್ತಾ ಇದೆ. ಭಾರತ ಧರ್ಮದ ಕಡೆಗೆ ಬರ್ತಾ ಇದೆ, ನೀತಿಯ ಕಡೆಗೆ ಬರ್ತಾ ಇದೆ, ಜ್ಞಾನದ ಕಡೆಗೆ ಬರ್ತಾ ಇದೆ. ಆರ್ಟಿಕಲ್ 370 ಇದು ಒಂದು ದೊಡ್ಡದಾದಂತ ಜಯ. ಇವತ್ತು ಹೌದು. IPC ಇದನ್ನ ತೆಗೆದು ಹಾಕಿರುವಂತದ್ದು ಇದೊಂದು ದೊಡ್ಡದಾಗಿರ್ತಕ್ಕಂಥ ಜಯ. ಇವೆಲ್ಲವುಗಳು ಕೂಡ ವಾಸ್ತವಿಕವಾಗಿ ಧರ್ಮದ ಪರವಾಗಿ ಹೋಗುವಂತಹ ಒಂದು ಮಾರ್ಗದಲ್ಲಿ ನಾವಿದ್ದೇವೆ. ಇದಕ್ಕೆಲ್ಲ ಮೂರ್ಧನ್ಯಮಾನವಾಗಿ ರಾಮ ಮಂದಿರ ಇದೆ. ಆ ನಿಟ್ಟಿನಲ್ಲಿ ಭಾರತ ನಡೀತಾ ಇದೆ. ಇಷ್ಟು ವರ್ಷಗಳ ಒಂದು ಸಂಘರ್ಷ, ಇಷ್ಟು ವರ್ಷಗಳ ತಪಸ್ಸು, ಇಷ್ಟು ವರ್ಷಗಳ ಒಂದು ಏನು ದುಃಖ, ಇವು ಎಲ್ಲವುಗಳಿಂದ ಇವತ್ತು ನಾವು ಒಂದು ಸ್ಥಿತಿಗೆ ಬರ್ತಾ ಇದ್ದೇವೆ. ಆದರೆ ಭಾರತೀಯರು ವಿಚಾರ ಮಾಡಬೇಕು, ನಾವು ರಾಷ್ಟ್ರಕ್ಕಾಗಿ ನಮ್ಮ ಕಾರ್ಯಗಳನ್ನ ಮಾಡಬೇಕು. ಕೇವಲ 1 kg ಅಕ್ಕಿಯನ್ನು ಕೊಡ್ತಾರೆ, ಎಲ್ಲೋ ಕರೆಂಟ್ ಫ್ರೀ ಮಾಡ್ತಾರೆ ಅಂತ ಹೇಳೆಲ್ಲ ನಾವು ನಮ್ಮ ಓಟುಗಳನ್ನ ಮಾರಾಟ ಮಾಡಿಕೊಂಡ್ರೆ ನಮ್ಮಂಥ ಮೂರ್ಖರು ಯಾರೂ ಇರೋದಿಲ್ಲ. ಅಂದ್ರೆ ನಮ್ಮ ಮೂಲ ಧರ್ಮವನ್ನ, ನಮ್ಮ ಮೂಲ ಭಾರತವನ್ನ ಮತ್ತೆ ತರಬೇಕು ಅಂತ ಹೇಳ್ತಾ ಇದ್ದೀರಾ ನೀವು? ತರಲೇಬೇಕು ಅನ್ನುವಂಥದ್ದು ಅದು ಒಂದೇ ಮಾರ್ಗ. ಇಡೀ ವಿಶ್ವ ಅನ್ನುವಂಥದ್ದು ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ತಾ ಇದೆ. ಇಡೀ ವಿಶ್ವಕ್ಕೆ ಎಲ್ಲಿಗೆ ಹೋಗಬೇಕು ಅಂತ ತಿಳಿತಾ ಇಲ್ಲ. ಇಡೀ ವಿಶ್ವ ಅನ್ನುವಂಥದ್ದು ಕ್ರೂರವಾಗಿರ್ತಕ್ಕಂಥ ಸ್ವರೂಪವನ್ನು ತೆಗೆದುಕೊಳ್ತಾ ಇದೆ. ಮತ್ತೆ ಅಲ್ಲಿ ಯುದ್ಧಗಳು ನಡೀತಾ ಇದ್ದಾವೆ. ಒಂದು ಜನಾಂಗವನ್ನ ಇನ್ನೊಂದು ಜನಾಂಗ ಮೆಟ್ಟಿ ನಿಲ್ಲುವಂತಹ ಹುನ್ನಾರಗಳು ನಡೀತಾ ಇದ್ದಾವೆ. ಇಂತಹ ಎಲ್ಲ ಸಂದರ್ಭದಲ್ಲಿ ಭಾರತದ ಸನಾತನ ಧರ್ಮ ಮಾತ್ರ ಇಡೀ ವಿಶ್ವಕ್ಕೆ ಶಾಂತಿಯನ್ನ ಕೊಡಲಿಕ್ಕೆ ಸಾಧ್ಯ. ಭಾರತದ ಸನಾತನ ಧರ್ಮ ಮಾತ್ರ ಎಲ್ಲರಿಗೂ ಆನಂದವನ್ನ, ಶಾಂತಿಯನ್ನ, ನೆಮ್ಮದಿಯನ್ನ, ಮನುಷ್ಯತ್ವವನ್ನ ಕಲಿಸಲಿಕ್ಕೆ ಸಾಧ್ಯ. ಹಾಗಾಗಿ ಭಾರತ ಮತ್ತೆ ವಿಶ್ವಗುರುವಾಗಿ ಇಡೀ ಜಗತ್ತಿನಲ್ಲಿ ಸನಾತನ ಧರ್ಮವನ್ನ ಪ್ರಚಾರ ಮಾಡಲೇಬೇಕು. ಅಂದ್ರೆ ಭಾರತ ವಿಶ್ವಗುರು ಆಗ್ಬೇಕು ಅಂತಂದ್ರೆ ಒಬ್ಬರ ಕೈಲಿಂದ ಸಾಧ್ಯ ಇಲ್ಲ ಅಲ್ವಾ? ಎಲ್ಲಾರು ಅದೇ ರೆಸ್ಪಾನ್ಸಿಬಿಲಿಟಿನ ತಗೊಳ್ಬೇಕು ಅಂತ. ಹೌದು. ಪ್ರತಿಯೊಬ್ಬ ದೇಶ ಅಂದಾಗ ಒಬ್ಬ ವ್ಯಕ್ತಿಯಿಂದ ದೇಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದೇಶ ಬಂದಾಗ ಅಲ್ಲಿ 1000 ಲಕ್ಷ ಕೋಟಿ ಜನ, ಪ್ರತಿಯೊಬ್ಬ ವ್ಯಕ್ತಿ, ಆ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನ್ನ ಕರ್ತವ್ಯವನ್ನ ಅರಿತುಕೊಂಡು ಪ್ರಾಜ್ಞನಾಗಿ ಆತ ವಿಚಾರ ಮಾಡಿ ತನ್ನ ದೇಶಕ್ಕೆ ಏನು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನೋದನ್ನ ವಿವೇಚನೆಯನ್ನ ಮಾಡಿಕೊಂಡು ಆತ ನಡ್ಕೊಳ್ಬೇಕಾಗತ್ತೆ. ಅಂದಾಗ ಮಾತ್ರ ಇಡೀ ದೇಶ ಅನ್ನುವಂಥದ್ದು ಉತ್ತಮವಾದ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯ. ಯಾವ ಒಬ್ಬ ವ್ಯಕ್ತಿಯಿಂದ ದೇಶವಾಗ್ಲಿಕ್ಕೆ ಸಾಧ್ಯ ಇಲ್ಲ, ಒಬ್ಬನಿಂದ ಏನನ್ನು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ನಮ್ಮ ನಾಯಕರು ಏನು ಒಳ್ಳೆಯ ಮಾರ್ಗದಲ್ಲಿ ನಡೆದಿರ್ತಕ್ಕಂಥ ನಾಯಕರಿದ್ದಾರೆ, ಅವರ ಬೆನ್ನಿಗೆ ಬೆನ್ನು ಎಲುಬಾಗಿ ನಾವು ನಿಂತು ಕೆಲಸವನ್ನ ಮಾಡಬೇಕಾಗಿದೆ. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಗುರೂಜಿ? ಕೊನೆಯದಾಗಿ ಭಾರತ ಅನ್ನುವಂಥದ್ದು ಹಿಂದೂ ರಾಷ್ಟ್ರ, ಭಾರತ ಅನ್ನುವಂಥದ್ದು ಸನಾತನರ ಭೂಮಿ, ಪರಮ ಪವಿತ್ರವಾಗಿರ್ತಕ್ಕಂಥ ಭೂಮಿ. ಈ ಭೂಮಿಯಲ್ಲಿ ನೀವು ಹುಟ್ಟಿದ್ದೀರಿ ಅಂದ್ರೆ ನಿಮ್ಮಷ್ಟು ಪುಣ್ಯಾತ್ಮರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಹಾಗಾಗಿ ಅದರ ಅರಿವನ್ನ ತಾವು ಪಡೆದುಕೊಳ್ಳಬೇಕಾಗಿದೆ. ಪ್ರತಿಯೊಬ್ಬ ಭಾರತೀಯನೂ ಕೂಡ ತನ್ನ ಕರ್ತವ್ಯವನ್ನ ಅರಿತುಕೊಳ್ಳಬೇಕಾಗಿದೆ. ಭಾರತ ವಿಶ್ವದಲ್ಲಿ ಯಾವ ಸ್ಥಾನಕ್ಕೆ ಹೋಗಿ ಮುಟ್ತಾ ಇದೆ ಅನ್ನೋದರ ಪರಿಜ್ಞಾನ ಇರಬೇಕಾಗಿದೆ. ಈಗಿನ ಸದ್ಯದ ಏನು ನಮ್ಮ ಬೆಳವಣಿಗೆಗಳಿದ್ದಾವೆ, ಆ ಬೆಳವಣಿಗೆಗಳು ಮತ್ತು ಹಿಂದಿನ ಬೆಳವಣಿಗೆಗಳಿಗೂ ನಾವು ಒಂದು ವ್ಯತ್ಯಾಸವನ್ನ ನೋಡಬೇಕಾಗಿದೆ. ಇವತ್ತು ವಿಶ್ವದಲ್ಲಿ ಭಾರತಕ್ಕೆ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನ ನಮ್ಮ ನಾಯಕರೆಲ್ಲರೂ ತಂದುಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಜಾಗೃತನಾಗಿ ತನ್ನ ಕರ್ತವ್ಯವನ್ನ ಅರಿತುಕೊಂಡು ಆತ ಭಾರತೀಯನಾಗಿ ವಿಶ್ವಕ್ಕೆ ಭಾರತವನ್ನ ಅದ್ಭುತವಾದಂತಹ ಒಂದು ಗುರುವಿನ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯ ಮಾಡಬೇಕು ಅನ್ನುವಂಥ ಮಾತನ್ನ ನಾನು ಎಲ್ಲರಲ್ಲಿ ವಿನಂತಿಯನ್ನ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆ ಅಂದ್ರೆ ಪರಮಾತ್ಮಜಿ ದೃಷ್ಟಿಯಲ್ಲಿ ಶ್ರೀರಾಮ ಒಂದು ಸಂಚಿಕೆಯಲ್ಲಿ ಪರಮಾತ್ಮ ಗುರೂಜಿ ಅವರು ಸಾಕಷ್ಟು ಮಾಹಿತಿಯನ್ನ ಕೊಟ್ಟರು. ಅಯೋಧ್ಯೆಯ ಶ್ರೀರಾಮ ಮಂದಿರದ ವಿಧಿವಿಧಾನ, ಪೂಜಾ ಕೈಂಕರ್ಯಗಳು ಹೇಗೆ ನಡೆಯುತ್ತೆ, 2024 ಜನವರಿ 22ರಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಯಾರ್ಯಾರು ಹಾಜರಿರ್ತಾರೆ, ಹೇಗೆಲ್ಲ ವಿಧಿವಿಧಾನಗಳು ನಡೆಯುತ್ತೆ, ಹಾಗೂ ಭವ್ಯ ಭಾರತ ನಿರ್ಮಾಣಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟರು. ಅದಕ್ಕೆ ಹಾಕಿ ಗುರೂಜಿ ಅವರಿಗೆ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೀವಿ. ಗುರೂಜಿ ಧನ್ಯವಾದ. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಅಶ್ವವೇಗ ಸ್ಪೆಷಲ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.